ಅದಕ್ಕೆ ಒಂದು ಜಾನಪದ ಬರ್ತದ. ಏನ್ರಿಪ್ಪ ಜಾನಪದ? ಹೆಂಗೋ ಹೆಂಗ್ರಿ? ಅಪ್ಪೋಜ ಹುಡುಗಿ ಪ್ರಪೋಜ ಮಾಡಿ ನವಳು ಅಂತ ಪ್ರೀತಿಸಿ ಮದುವೆಯಾಗುವ ಗೆಳೆಯ ಅಂದ. ಕೇಳೋ ನನಗೆ ಇವತ್ತು ನನಗ ಒಪ್ಪಿಸಿ ಬಿಟ್ಟಾಳ ಅಕ್ಕಿ ಪ್ರೀತಿಯೊಳಗೆ ಜಗಲಿಗೆ ಆದ ವರ್ಷ ಈ ಹುಡುಗನ್ನ ಜಾತ್ರಾಗ ನೋಡಿದ್ದೆ ಕಾಲಿ ಹತ್ತಿ ಆಡುವಾಗ ಮನಸ್ಸು ಕೊಟ್ಟಿದ್ದೆ ನನ್ನ ದೋಸ್ತರಿಗೆ ಚಾಲೆಂಜ ಮಾಡಿದ್ದೆ ಇವಳನ್ನ ಪಟಾಯಿಸಿ ಮಾಡ್ತೇನಂದಿದ್ದೆ ಗೆಳೆಯರ ಮ್ಯಾಲ ಹಾಸ್ಯಾಸಿ ಮಾತಾಡಿ ಹುಡುಗಿಯ ವಿಷಯನೇ ತಪ್ಪಿಲಾಡು ಬಾಯಾಗ ಬಿದ್ದಂಗಾಗಿ ಮಹಾರಾಣಿ ಮೂರ್ನಾಲ್ಕು ಇಲ್ಲಿ ಏನಾಯ್ತ್ರಪ್ಪ? ಯಾಕಂದ್ರೆ ಊಟದ ಉಪ್ಪಿನಕಾಯಿ ಎಲ್ಲಾ ಜನ ಎದ್ದು ಹೋಗಿರಬಾರ್ದು. ಹೌದ್ರಿಪ್ಪ. ಹೌದಿಲ್ಲ? ಇಲ್ಲೇ ಮಕ್ಕೊಂದಿರ್ಬೇಕ್ರಿಪ್ಪ. ಮಕ್ಕಳಕ್ ತರ್ಸಿನವ್ರು ಇಲ್ಲಿ ಜನ ಎದ್ದು ಹೋಗ್ಬಾರ್ದಂದ್ರೆ ಇಲ್ಲೇ ಮಕ್ಕೊಂದಿರ್ಬೇಕಂತ ನಾ ಹೇಳಿನ್ರಿ. ಹಿಂಗಂದ್ಲ? ಹೌದ್ರಿಪ್ಪ. ತಮ್ಮ ಈ ಬೆಳತನ ಹಾಡಿಕೆ ಕೇಳಿರ್ಬೇಕು, ಎದ್ದು ಹೋಗಿರಬಾರ್ದು. ಹೌದು. ಎಲ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಬಾಳ ಮಾತಾಡ್ಬೇಡ್ರಿ, ಬರೀ 2 ತಾಸು ಮಾತಾಡ. ದಯವಿಟ್ಟು ಸಮಾಧಾನ ಆಗ್ರಿ. ಸಭಿಕರಾಗಿರ್ತಕ್ಕಂಥವ್ರು ಶಾಂತ ರೀತಿಯಿಂದ ಇರ್ರಿ. ನೀವು ಹಾಡ್ರಿ, ನಾವು ಗದ್ಲ ಮಾಡ್ತಿರ್ತಾರ. ಇಲ್ಲ ಅವ್ರೇನ್ ಮಾಡ್ಲಾಕತ್ರಿ, ಒಳಗಿನ ದೇವ್ರು ಮಾಡ್ಲಾಕತ್ತದ, ಒಳಗಿನ ಪರಮಾತ್ಮ. ಇಲ್ಲಿ ಹೌದು ಕೂಡತಕ್ಕಂತ ನನ್ನ ಆತ್ಮೀಯ ದಳಕ್ಕ ಮಗುಳೇಳ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರವನ್ನು ಹೇಳುತ್ತಾ ಪುಳ್ಳಿಕನ್ನ ಏನಾಯ್ತ್ರಿಪ್ಪ? ಮಾತು ಒಂದು ಹೆಂಗ ಬರ್ತದ? ಹೆಂಗ್ರಿಪ್ಪ? ಒಕ್ಕಲಿಗಾಗ ಚಕ್ಕಿಡ್ಬೇಕ, ನೂಲು ಹಾಕಿ ಕುಕ್ಕಿಡ್ಬೇಕ, ವ್ಯಾಪಾರಿಗಾಗ ತಕ್ಕಿಡ್ಬೇಕ, ತೂಕ ಮಾಡಕ ಊರಾಗೊಬ್ಬ ಹಳಗಬೇಕ, ಹಳಬನ ಕೈಯಾಗ ಬಡಿಗಬೇಕ, ಹುಡುಗಿ ಕೈಯಾಗ ಗಡಿಗಬೇಕ, ಅಡಿಗೆ ಮಾಡಕ ಊರಾಗೊಬ್ಬ ಬರ್ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕ. ಕರಿದಿರ್ಬೇಕೇನ್ರಿ? ಕರಿದಿರ್ತದ ಬೆಳಗಿರ್ತದ. ನಾವು ಬೆಳಗ್ ಈಗ ಬೆಡ್ ಅದು ಹೋಗಿತಾರ ನೋಡ್ರಿ, ಬೆಳಗ್ ಹಿಂಗಂದಿ ಅದ ಕರಿದ ಹೋಗಿ ಬಿಳಿ ಹೋಗಿ ಕರಿದ ಯಾವಾಗ ಕಾಣ್ತದ ಗೊತ್ತನು? ಯಾವಾಗ್ರಿಪ್ಪ? ನೀನ್ ನೈಟಿ ಮೇಲೆ ನೈಟಿ ಏನ್ ಹೋಗಿದಿರ್ತಿಲ್ಲ, ಅವಾಗ ಕಾಣ್ತದೇನ್ರಿ? ಅವಾಗ ಕಾಣ್ತದ. ಹೌದು. ಮೊದಲು ಕೇಳು, ಏನ್ರಿಪ್ಪ? ಊರಾಗೊಬ್ಬ ಬರ್ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕ, ದಿಲ್ಯಾಗ ಒಂದ ಕುರ್ಚಿ ಬೇಕ, ರಾಜಕೀಯ ಮಾಡಕ. ಹೌದು. ಪಾಂಡಾದಾಗ ಲಂಗ ಬೇಕ, ಸಂಗ್ಯಾ ಬಾಳ್ಯಾಗ ಗಂಗಾ ಬೇಕ, ಸೆರೆ ಕುಡ್ದಾಗ ಶೇಂಗಾ ಬೇಕ, ಮಜಾ ಮಾಡಕ. ಹೌದು. ನೋಡ ದನಿ ಹೆಂಗ್ ಬರ್ತದ? ದಾರು ಅಂದ್ರೆ ನಮ್ಮ ಪುಳ್ಳಿಕನ ಏನಾಯ್ತ್ರಿಪ್ಪ? ಹಾಲು ಕುಡಿ. ಹೌದು. ಮಾಡಮಗೇರಿ ಗ್ರಾಮದ ಹಿರಿಯರಿಗೆ ಒಂದು ವಿನಂತಿ ಪೂರ ಕೇಳ್ಕೊತೀನಿ. ಏನ್ರಿಪ್ಪ? ಏನಾಗಿ ನಿನಗೂ ಹೇಳ್ತಿ. ಏನತ್ರಿಪ್ಪ? ಹಾಲು ಕುಡಿ, ಶಕ್ತಿ ಬರ್ತದ. ಹೌದು. ದಿನ ದಾರು ಕುಡಿದು ಗಿಡಕ್ ಜೋತ್ ಬಿದ್ದ ಹೆಣ ಕಣ್ಣ ಕಲ್ಲತ್ತಿ ನೋಡಲಿ. ಏನಂದ್ರಿ? ಹಾಲು ಕುಡಿ ಶಕ್ತಿ ಬರ್ತದ, ಊರಾಗ ಹೆಸರು ಬರ್ತದ, ಊರ್ ಕಿಮ್ಮತ್ ಬರ್ತದ. ಹೌದು. ದಾರು ಕುಡಿದು ಗಿಡಕ್ ಜೋತ್ ಬಿದ್ದ ಹೆಣ ಕಣ್ಣ ಕಲ್ಲತ್ತಿ ಎತ್ತ. ಹಾಲು ಕುಡಿದ್ರೆ ಶಕ್ತಿ ಬರ್ತೈತೆ ನೀವ್ ಹೇಳಕತ್ತೀರಿ. ಹೌದು. ಹಾಲು ಕುಡಿದ್ರೆ ಗುಸ್ತ ಕಂಬ ಎಗರ್ಸನ್ರಿ. ಅಲ್ಲಿ ಐತ್ ನೋಡ್ರಿ. ಹಿಂಗಂದಿ ಅಂದ್ರೆ ನೀ ದಾರು ಕೂಡ ಅಳಗಾಡಿಸ್ತಿ? ನಾ ಅಳಗಾಡಿಸ್ತೇನ್ರಲ್ಲ. ಹೆಂಗ ಅಳಗಾಡಿಸ್ತೀವ? ನುಸ್ತ 90 ಮ್ಯಾಗ 90 ಬಿತ್ತಂದ್ರ ಸಾಕ್ರಿ. ಅಲ್ಲಿ ಹೋಗಿ ಟಚ್ ಮಾಡೋದು ಬೇಡ, ಹಿಂಗ್ ತಿರುಗಿ ನಿಂತ್ರೆ ಸಾಕು.
ತಣ ತಣ ಅಳಗಾಡ್ತಿದ್ರಿ. ಹೇಳ್ತದ ಹಾ ರೀ. ಅಂದ್ರೆ ತನ್ನಿಂದ ತಾನೇ ಹೇಗಿರ್ತದೆ. ಹೌದು ಅಂದ್ರೆ ನಿನ್ನ ವಿಚಾರ ನಾಳೆ ಹೋಗಿ ಟಚ್ ಮಾಡೋ ಅವಶ್ಯಕತೆ ಇಲ್ಲ, ತನ್ನಿಂದ ತಾನೇ ಎಳಗಾಡ್ತದ. ಹೌದು ಅಷ್ಟು ಶಕ್ತಿ ಅದ ದಾರುವಲ್ಲಿ. ಹೆಂಗಂದಿ ಹೌದಾ ಒಂದ್ ಮಾತು ಹೇಳ್ತೀನಿ, ಎಷ್ಟೋ ಮಂದಿ ಕುಡಿದ ಸಂಸಾರ ಹಾಳು ಮಾಡ್ಕೊಂಡು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ದುಡ್ಲಿಕ್ಕೆ ಹೋಗ್ಯಾರ, ಮಹಾರಾಷ್ಟ್ರದಿಂದ ಕರ್ನಾಟಕ ದುಡ್ಲಿಕ್ಕೆ ಬಂದಾರ. ಹೌದು ದುರು ಕೂಡ ಮಾಡಿರ್ತಕ್ಕಂಥ ಸಾಲ ತೀರಿಲ್ಲ, ಲಾಸ್ಟ್ಗೆ ಹೆಂಡ್ರಕೊಳ್ಳನ ತಾಳಿ ಕೊಳ್ಳಗಳು ಲೋಕ್ ಕೊಡಿ. ಯಾಕೆ ಕೊಡ್ದಿಲ್ರಿಪ್ಪ? ಯಾಕೊಂಡು ನಿಮ್ಮಂತರ ಮಾಡ್ಕೊಂಡ್ ಕುಡಿದಿರಿ. ಅದೇ ಸಂಬಂಧ ಈ ದೀಪಾವಳಿಗೆ ಹೆಂಡ್ರ ಹತ್ತು ಕೊಡೋದು, ತವ್ರ ಮನೆಯವ್ರು ಮಾಡಿ ಹಾಕ್ತಾರ ಮತ್ ಮಾರಿತು ಕುಡಿಯುತ್ತೆ. ಇದಕ್ಕೆ ಕವರಿಗೇಡಿ ಅದೇ ಸಂಬಂಧ ಇದ್ರಿ. ಇದು ಕವರಿಗೇಡಿ ಕೈಯ ಕೊಬ್ಬರಿ ಕೊಟ್ರೆ ಕೊಬ್ಬರಿ ಬಿಟ್ಟು ಬರೀ ಪಟ್ಟಿ ತಿಂತಿತ್ತಂತ್ರಿ ಅದ ಅದೇ ಪಟ್ಟಿ. ಚಟ ನಮ್ಮ ಕುಡಿಯೋರ್ ಚಟನ ಅಂತ ಇರ್ತಾವ. ಹೆಂಗಂದಿ ಹೌದು ಒಟ್ಟು ನೀ ಕುಡಿಬೇಕಂದಿ. ಒಟ್ಟು ಕುಡಿಬೇಕ್ರಿ ದೇವ್ರ. ಕುಡಿಬೇಕು. ಹೌದು ಹೆಂಗ್ ಕುಡಿಯೋ ಗ್ಲಾಸ್ನಾಗ ಹಿಂಗಂದಿ ಇರ್ಲಿ. ಏನಾಯ್ತು? ಕುಡಿಬೇಕು. ಯಾವ್ದ್ರಿ? ಕುಡಿದರೆ ಕುಡಿಯದಂತಿರ್ಬೇಕು. ಹೌದು ಕುಡಿದರೆ ವಾಸನೆ ಬರದಂತಿರ್ಬೇಕು. ಹೌದ್ರಿಪ್ಪ. ಕುಡಿದರೆ ಜೋಲಿ ಹೊಡೆಯದಂತಿರ್ಬೇಕು. ಹೌದಾ? ಕುಡಿದರೆ ಹೆಂಡತಿ ಮೆಚ್ಚಿ ಹೌದೌದು ಅನ್ಬೇಕು. ಯಾವ ಬ್ರ್ಯಾಂಡ್ ರೀ? ಕೂಡಿ ಕೇಳ. ಯಾವ್ದ್ರಿ? ಕುದಿಸಿ ಆರಿಸಿದ ನೀರು ಕುಡಿಬೇಕು, ಕೊರೋನಾ ಹೋಗ್ತದ. ಹೌದು ನಾ ಇಲ್ಲಿ ಹೊಸ ಬ್ರ್ಯಾಂಡ್ ಮತ್ತೆ ಯಾವ್ದ್ರಿ ಕಂಪನಿಂದ್ರ ತಯಾರಾಗಿ ಬತ್ತಂಬಲ್ಲ ಏನ್ರಿ? ನೀ ಎಲ್ಲ ಇದು ಕುಡಿಯಕತ್ತ ಏನಾಗಿದೆ ಗೊತ್ತನೋ? ಏನಾಗಿದ್ರಿಪ್ಪ? ಹಿಂದಕ್ಕೆ ಬೇರೆ ಇತ್ತು. ಏನಿದ್ರಿಪ್ಪ? ಹಿಂದಕ್ಕಿನ ಹಿರಿಯರು ಡೊಳ್ಳಿನ ಪದ ತಂದು ಹಾಡ್ತಿದ್ರು. ಹೌದು ದಿಮ್ಮ ತಂದಿಟ್ಟು ದೇವರ ಕರ ಮಾರ್ಗ ಹಚ್ಚಿರ ಏನಾಗ್ತಿದ್ ಗೊತ್ತನು? ಏನಾಗ್ತಿದ್ರಪ್ಪ? ದೇವರ ಕೋಲ ಕಟ್ಟತಕ್ಕಂತ ಕಂಠ ಮಾಡಿ ಏರುದು ಇಳುದು ಮಾಡ್ತಿತ್ತು. ಹೌದ್ರಿಪ್ಪ. ಅವ್ರನ್ನ ಕಂಡ್ರೆ ನಾವು ದಿಮ್ಮ ತಂದಿಟ್ಟು ದೇವರ ಮಾರ್ಗ ಹಚ್ಚಿರ ಏನಾಗ್ಲಕತ್ತದ? ಮಂದಿ ಮಣ್ಕೋದು ಹೋಗೋದು ಬರೋದು ಹೋಗೋದು ಮಾಡಕೈತಿ. ಅದಕ್ಕೆ ಹಿಂದಕ್ಕಿನ ಹಿರಿಯರು ಹಾಡತಕ್ಕಂತ ಪದ್ಧತಿ ಬೇರೆ ಇತ್ತು, ಈಗ ನಾವು ಹಾಡ್ತಕ್ಕಂತ ಪದ್ಧತಿ. ಹೌದ್ರಿಪ್ಪ. ಹಿಂದಕ್ಕೂ ಏನಿತ್ತು ಗೊತ್ತನು? ಏನಿದ್ರಪ್ಪ? ಕೂಡಿ ಉಣ್ಣದಿತ್ತು. ಹೌದು ಎಲ್ಲಾರು ಕುಡ್ಕೊಂಡು ನಮ್ಮವರು ತಮ್ಮವರು ಕೂಡಿ ಉಣ್ಣದಿತ್ತು. ಎಲ್ಲ ಕುಡಿದು ತಿನ್ನೋದು ಬಂದದ್ದು, ಕುಡಿದು ತಿನ್ನೋದು. ಹೌದ್ರಿಪ್ಪ. ಹೌದಿಲ್ಲ? ಹೌದು ಹಿಂದಕ್ಕೂ ಏನಿತ್ತು? ಧರ್ಮ ಅನ್ನೋದಿತ್ತು. ಹೌದು ಈಗೆಲ್ಲ ಕರ್ಮ ಬಂದು ಹುಕ್ಕದ ಬಂದದುಗಳೇ ಕರ್ಮ ಬಂದು ಹುಕ್ಕೊಂಡದ. ಹಟ್ಟವ್ರಿಪ್ಪ. ಹಿಂದಕ್ಕ ತಾಯಿಗೆ ಬಾಯಿ ತುಂಬ ಅಮ್ಮ ಅಂತ ಕರಿತಿದ್ರು. ಈಗ ಈಗ ಮಮ್ಮಿ ಡ್ಯಾಡಿ ಮಮ್ಮಿ. ಮಮ್ಮಿ ಇನ್ನು ಮುಂದೆ ಯಾವಾಗ ಎಮ್ಮಿ ಬರ್ತದೆ ಹೇಳಕ್ ಬರುದಿಲ್ಲ. ಹೇಳಕ್ ಬರಂಗಿಲ್ರಿಪ್ಪ. ಹೌದು ಹಿಂದಕ್ಕ ನನ್ನವರು ತನ್ನವರು ಅನ್ನೋದು ಕರುಣೆ ಅನ್ನೋದಿತ್ತು. ಹೌದು ಈ ಕರುಣೆ ಅನ್ನೋದು ಮಾಯ ಹೋಗ್ಯದ. ಈಗ ಬಂದು ಕೊರೋನಾ ಹೊಕ್ಕೊಂಡದ. ಕೊರೋನಾ ಮತ್ ಮ್ಯಾಗ ಲಾಕ್ ಡೌನ್ ಮತ್ ಸೀಲ್ ಡೌನ್. ಸೀಲ್ ಡೌನ್ ಹಿಂಗಾಗ್ಯದ ಬಂಧುಗಳೇ. ಹೌದು. ಯಾಕಪ್ಪ ಅಂತರ ಹಿಂದ ಮಾಡಿರ್ತಕ್ಕಂತ ಒಡ್ಡಿ ವಾಲಗಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಹರದೇಶಿ ನಾಗೇಶಿ ಹಾಡ್ತಕ್ಕಂತ ನಾಡ. ಹೌದ್ರಿಪ್ಪ. ಹರದೇಶಿ ನಾಗೇಶಿ ಹಾಡ್ತಕ್ಕಂತ ನಾಡಿನಾಗ ಇವತ್ತು ಒಡ್ಡಿ ವಾಲಗದ ಶಿವತ್ತನ ಮ್ಯಾಳಗಳನ್ನೇ ಯಾಕ ತಂದು ಹಚ್ಚಬೇಕಾಗ್ಯದ? ರೊಕ್ಕ ಹೆಚ್ಚಾಗಿರಿ. ರೊಕ್ಕ ಹೆಚ್ಚಾಗಿದಪ್ಪ. ಮನಿ ಮೇಲೆ ಮನಿ ಹೆಟ್ಟಾಡ್ತಿದ್ರು, ಬಾಜು ಹೊಲದ ಬಾಜು ಹೊಲ ತಗೋತಿದ್ರು. ಹೌದು ರೊಕ್ಕ ಹೆಚ್ಚಾಗಲ್ಲ. ಏನ್ರಿಪ್ಪ? ಹಿಂದ ವರ್ಷದಾಗ 365 ದಿನ ಬರ್ತಾವ. 365. ಹಾ ಕನ್ನಡದಾಗ ಹೌದು ಹೌದಿಲ್ಲ? ಹೌದ್ರಿಪ್ಪ. 365 ದಿನದಾಗ ತಿಳಿದು ತಪ್ಪು ಮಾಡಿರ್ತೀವಿ. 364 ದಿನ ತಿಳಿಲಾರ್ದು ತಪ್ಪು ಮಾಡಿರ್ತೀವಿ. ಹೌದೌದ್ರಿಪ್ಪ. ಮಾಡಿ ಕರ್ಮದ ಗಂಟು ತಲೆ ಮೇಲೆ ಬಂದಿರ್ತದ. ಇಂತ ಒಡ್ಡಿ ವಾರದ ಶಿವಸ್ಥಾನ ಸಾಧು ಸತ್ಪುರುಷರ ಶರಣರ ಮಹಾತ್ಮ್ಯವನ್ನ ಕೇಳಿದ್ದೆ ಆಯ್ತಪ್ಪ ಅಂದ್ರ ಏನಾಗ್ತದ್ರಿಪ್ಪ? ಭಕ್ತಿದಿಂದ ಕುಂತು ಕೇಳಿದ್ದೆ ಆಯ್ತಪ್ಪ ಅಂದ್ರ, ನಾವು ಭಕ್ತಿದಿಂದ ಹಾಡಿದ್ದೆ ಆಯ್ತಪ್ಪ ಅಂದ್ರ ಏನಾಗ್ತದ್ರಿ? ಹಿಂದೆ ಮಾಡಿರ್ತಕ್ಕಂಥ ಕರ್ಮದ ಗಂಟು ನಶಿಸಿ ಹೋಗ್ತೈತಿ ಅಂತಕ್ಕಂಥ ಮಾತನ್ನ ಜ್ಞಾನಿ ಆಗಿರ್ತಕ್ಕಂಥ ತಿಳಿಯೋಣ. ಜ್ಞಾನಿಯ ಮಾತಿನ ಮೇಲೆ ವಿಶ್ವಾಸ ಕೊಟ್ಟು ಇವತ್ತು ಬಂಧುಗಳಿಗೆ ಒಡ್ಡಿ ವಾಲಗದ ಶಿವಸ್ಥಾನ ಮ್ಯಾಳಗಳ ತಂದು ಮಾತಾ ಹಚ್ಚಬೇಕಾಗ್ಯದ. ಹೌದೌದ್ರಿಪ್ಪ. ಹೌದಿಲ್ಲ? ಹೌದು. ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಮೊದಲೇ ಮತ್ತೆ ನಮ್ಮ ಅಣ್ಣನ ಬಳಗರು ಏನ್ ಹೇಳ್ಯಾರ ಪತ್ರ? ಏನ್ರಿಪ್ಪ? ಹೆಚ್ಚಿಗೆ ನಾಡ ಆರದೆ. ಹೌದು ಏನ್ ಹೇಳ್ಯಾರ? ಏನ್ ಹೇಳ್ಯಾರಿಪ್ಪ? ಹಾಲು ಮತ್ತಾಗ 3 18ರಾಗ 3 ಅಂತ ಪ್ರಶ್ನೆ ಹೇಳಿದ್ರು. ಹೌದು ಹೌದಿಲ್ಲ? ಅದ್ರಾಗ ಏನ್ ಹೇಳಿದ ಪತ್ರ? ಹಾಲು ಮತ್ತಾಗ ಅಷ್ಟೇ ಹಾಕಿರುತ್ತೆ, 18ರಾಗ ಕ್ಯಾನ್ಸಲ್ ಮಾಡಿಬಿಟ್ಟಾರ. ಹೌದೌದು ಹೌದಿಲ್ಲ? ಇಲ್ಲಿ ನಾವು ಮಾತಾಡೋರು ಒಬ್ರೆ, ಅಲ್ಲಿ ಹಾಡೋರು ಒಬ್ರೆ, ಮಾಸ್ತರ್ಗಳು ನಾವ. ಯಾಕಂದ್ರೆ ಈ ಚಾಲ ಮುಗಿದ ಅವ್ರ ಸಂದ್ ಮುಗಿಗುಡ್ದ ಅವ್ರ ಸಂದನ್ಯಾಗ ಒಂದು ಪದ ಹಾಡುಗಳನ್ನೇ ಪ್ರಶ್ನೆ ತಂದು ಕೊಡ್ತೀನಿ. 3 ಪ್ರಶ್ನೆ. ಹೌದೌದ್ರಿಪ್ಪ. ಮೇಲಾಗಿ ದಾನ ಮತ್ತು ಧರ್ಮ. ದಾನ ಧರ್ಮ. ದಾನ ಧರ್ಮ ವಿಷಯ ಮಾತಾಡಕ್ಕಿಂತ ಮುಂಚಿತವಾಗಿ ಈಚೆ ಕಡೆ ಮಾಸ್ತರ್ಗಳು ಸ್ವಲ್ಪ ಗುಳಿಗೆ ಕೊಡ್ಬೇಕಾಗ್ಯದ. ಮಾಸ್ತರ್ಗೆ ಆರಾಮಿದ್ದಂಗ್ಯದ. ದೊಡ್ಡ ಗುಳಿಗೆ ಕೊಡ್ತೀವಿ, ಸಣ್ಣ ಗುಳಿಗೆ ಕೊಡ್ತೀವಿ ನೋಡ್ರಿ. ಇಲ್ಲ ಮುಗಳೇನ ಪದ್ಧತಿಯನ್ನು ಒಂದು ಮಾತಾಡೋರು ಏನತ್ರಿಪ್ಪ? ಮಾಡಮಗೇರಿ ಊರು ಹ್ಯಾಂಗೈತಪ್ಪ ಅಂದ್ರೆ ಮುಗಳೇನ ಸುಮಿತ್ರ ತವ್ರ ಮನಿ ಇದ್ದಂಗ. ಹೌದು ಅವನ ಮಾತಿನ 10 ಬೇಡ 15 ಕಿಲೋಮೀಟರ್ ಇದ್ದೂರ ಮ್ಯಾಲ ಬಿದ್ದು ಗಾಡಿ ಸಮಾತ. ಹೌದೌದ್ರಿಪ್ಪ. ಇದ್ದೂರು ಬಿತ್ತೀವಿ ಸಮಾನ. ಇದ್ದೂರ ಮ್ಯಾಲ ಬಿದ್ದು ಗಾಡಿ ಸಮ. ಗಾಡಿ ಸಮಾನ. ಹೌದಿಲ್ಲ? ಹೌದು. ನಮಗ ಬಹಳ ಮುಖ್ಯ ಮಾಡಿಲ್ಲ, ನಿಮಗೈತಿ ತಿಳ್ಕೊಂಡು ನಾವು ಯಾಕಪ್ಪ ಊರಿಗೆ ಬಂದಿದೀವಿ. ಊರಿಗೆ ಕೊಳಗಟ್ಟದ ಪ್ರಸಂಗ ಐತಿ. ಹಿಂದಿನ ಬೆಳಸಲ ಅವ್ರು ಬರ್ಲತ್ತಿ ಮಾತಾಡಿದ್ದೀನ. ಹೌದ್ರಿಪ್ಪ. ಮಾಡಮಗೇರಿ ಊರಿಗೆ ಬೆಳಗಾವಿ ಜಿಲ್ಲಾ ಯರಗಟ್ಟಿ ತಾಲೂಕ. ಮಾಸ್ತರ್ ಹೇಳ್ತಾರೆ ಇಲ್ಲಿ 15 ಕಿಲೋಮೀಟರ್ ತಾಲೂಕ್ ಯಾವ್ದೈತಿ ಅನ್ನೋದು ಗೊತ್ತಿಲ್ಲ. ಮಾಸ್ತರ್ ಕಿವಿಯಾಗಿ ಹಾಕೊಂಡಿದ್ದಾನ.
60 ವರ್ಷ ಆಗ್ಯಾವ 63 ಹಿಡಿಯಾಕೈತಿ ಮಾಸ್ತರ್. ಒಂದು ಮಾತಾಡ್ತೀನಿ ಏನ್ರಿಪ್ಪ ಮೊದಲು ಸುಮಿತ್ರ ಏನು ಮಾತಾಡ್ಲಕತ್ತಾರ ಮೊದಲು ಕಿವಿಗೊಟ್ಟು ಕೇಳ ಮಾಸ್ತರ ಐತಿ ಟೇಜ್ ಮ್ಯಾಗ ಹೇಳ್ರಿ. ನಂತರ ಮಾತಾಡೋ ನಾ ಒಂದು ಮಾತಿನ ಪೈಲ ಸವದತ್ತಿ ತಾಲೂಕಿತ್ತು ಈಗ ಯರಗಟ್ಟಿ ತಾಲೂಕು ಹೊಸದಾಗಿ ಆಗ್ಯದ. ನೀವು ಅಂದ್ರೆ ತಿಳಿಯಂಗಿಲ್ಲೇನ್ರಿ ನಿಮ್ಗ? ಮಾಸ್ತರ್ ಸಾಲಿಗೆ ಹಿಂದೂ ಅದಿಲ್ಲ ಮುಂದೂ ಅದಿಲ್ಲ ಅವ್ರು. ಹೋಗಿಲ್ಲೇನ್ರಿ? ಮಾಸ್ತರ ಮೊದಲು ಮುಗಳಾರ ಸುಮಿತ್ರ ಯಾವತ್ತೂ ತಪ್ಪು ಮಾತಾಡಂಗಿಲ್ಲ. ಮೊದಲೇ ನೀನು 1ನೇ ಗುಳಿಗೆ ಕೊಡ್ತೀನಿ, ಅದಕ್ಕೂ 1ನೇ ಗುಳಿಗೆ ಆರಾಮಾಯ್ತು ಸರಿ, ಇವತ್ತು ಹೊತ್ತೊಂಡುತ್ತನ ಅದಕ್ಕೂ ಆರಾಮಾಗ್ಲಿಲ್ಲ ಅಂದ್ರಿ. 1ನೇ ಗುಳಿಗೆ ಆರಾಮಾಯ್ತು ದೊಡ್ಡ ಗುಳಿಗೆ ಕೊಡ್ತೀನಿ, ಅದಕ್ಕೂ ಆರಾಮಾಗ್ಲಿಲ್ಲ ಅಂದ್ರಿ. ಅದಕ್ಕೂ ಆರಾಮಾಗ್ಲಿಕ್ಕೆ ಕಲಕ್ ನೀರು ಹಾಕಿ ಇಂಜೆಕ್ಷನ್ ಕೂತೀನಿ, ಕಲಕ್ ನೀರ್ ಹಾಕಿ. ಹಾ ಅಡ್ಯಾ ಅದಕ್ಕೂ ಆರಾಮಾಗ್ಲಿಲ್ಲ ಅಂದ್ರೆ ಏನ್ ಮಾಡು? ಏನ್ ಮಾಡೋದ್ರಿಪ್ಪ? ನಾ ಸ್ಲೈನ್ ಹಚ್ತೀನಿ, ಸ್ಲೈನ್. ಸಲಾಯನ್ಗೂ ಆರಾಮಾಗ್ಲಿಲ್ಲ ಅಂದ್ರಿ. ಅದಕ್ಕೂ ಆರಾಮಾಗ್ಲಿಲ್ಲಪ್ಪ ಅಂದ್ರೆ ಬೆಳಗಾವಿ ಕೇಳಿಗೋದು ಹಟ್ಟಿಗೋದು ಆಪರೇಷನ್ ಮಾಡುವಂತ ಪರಿಸ್ಥಿತಿ ಬರ್ತದ. ಆಪರೇಷನ್ಗೂ ಆರಾಮಾಗ್ಲಿಲ್ಲ ಅಂದ್ರಿ. ಆಪರೇಷನ್ಗೂ ಆರಾಮಾಗ್ಲಿಲ್ಲಪ್ಪ ಅಂದ್ರೆ ಲಾಸ್ಟಿಗೆ ಡಿಂಗ್ ನಕ್ಕ ಐತ್ಲೆ ಹಲಿಗೆ 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 ಸತ್ರ ಏನೋ ಐತತ್ತ ಏನೋ ಬರ್ತತ್ತ. ಹೌದ ಹೌಲಿಯ ಹೌದಿಲ್ಲ? ಹೌದು ಹೌದಿಲ್ಲ? ಅವಾಗ ನೀ ಗಾಡಿ ಮೇಲೆ ಕೂತ ಹೈಕೋತ ನಾ ಬರ್ತೀನಿ. ನಾ 4 ಮೂಲಿಗೆ 4 ಡೈರೆಕ್ಟ್ ಡಮ್ ಅನ್ಸು ಮಗನ. ಅದಕ್ಕಾಗಿ ಹೌದು. ಮಾಸ್ತರ್ ಮೊದಲು ತಿರುಗಾಡಿ ಕೊಡ್ರಿ. 60 ವರ್ಷ ಆದ್ರೂ ಅರು ಮಾತಾಡ್ಬೇಡ್ರಿ. ಹೌದು. ಮುಗಳ ಸುಮಿತ್ರ ಮ್ಯಾಲಕ್ ಮಾತು ಕೇಳಿ ಮತ್ತ ಒಂದು ಬೀಡಿ ಕಟ್ಟು ಕುಲ್ಲಾಗಿರ್ಬೇಕು ಅವ್ರ ಗೊತ್ತಲ್ಲಿ. ನೀವು ಮಾತಾಡ್ರಿ. ಹಾ ಅದಕ್ಕಾಗಿ ಹೌದು. ಇಲ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಏನಾಯ್ತ್ರಪ್ಪ? ಯಾಕಂದ್ರೆ ಬೆಂಕಿ ಇರ್ಬೇಕಂದ್ರೆ ಗಾಳಿ ಇರ್ಬೇಕಂತ, ಯುದ್ಧ ಮಾಡಿ ರಾಜ್ಯ ಗೆಲ್ಲಬೇಕಂದ್ರೆ ಎದುರಾಳಿ ಇರ್ಬೇಕಂತ. ಹೌದು ಹೌದು. ಬೆಂಕಿ ಇರ್ಬೇಕಂದ್ರೆ ಗಾಳಿ ಇರ್ಬೇಕು, ಯುದ್ಧ ಮಾಡಿ ರಾಜ್ಯ ಗೆಲ್ಲಬೇಕಂದ್ರೆ ಎದುರಾಳಿ ಇರ್ಬೇಕು. ಹೌದು. ಇವತ್ತು ಮಾಡಲಗೇರಿ ಗ್ರಾಮದಾಗ ಹಾಲಂತ ಸಭಾ ಕೂತದಪ್ಪ ಅಂದ್ರೆ ಕುಸ್ತಾಗಬೇಕಂದ್ರ ಎಂತದು ಕುಸ್ತ್ರಿಪ್ಪ? ಹಡಲಗೇರಿ ಮ್ಯಾಲಿನ ಜೋಡಿ ಬಾಜು ಮುಗಳ ಸುಮಿತ್ರ ಇಂಜೆಕ್ಷನ್ ಕೊಡಕ್ ಇರ್ಲತ್ತೆ ಕುಡಿಸಾರ ಅವ್ರಿಗೆ. ಹೌದು ಕುಸ್ತಾದ ಹಡಲಿಗಿರಿ ಶಾಂತಂದ ಆರಾಮಾಗೋದು ಬಿಟ್ಟಿರಬಾರ್ದು, ಮುಗಳಾಳ ಸುಮಿತ್ರದ ಬೆನ್ನು ಬಿಟ್ಟಿರಬಾರ್ದು. ಹೌದ್ ಹೌದು ಹುಲಿ. ಹೌದಿಲ್ಲ? ಅದಕ್ಕ ಮಾತುಗಳು ಹಿಂಗೆ ಬರ್ತಾವ ಮುಂದಿನ ಸಂದಿನಾಗ. ಯಾಕಪ್ಪ ಅಂದ್ರ ಹೆಂಗ ಇದು ಗೊತ್ತನು? ಹೆಂಗ್